UPI ವರ್ಕ್ ಆಗ್ತಿಲ್ಲ. ಹಂಗೆ ಹಾಯ್ ಮಾಡಿ ಚಂದ ನನ್ನ ಯೂಟ್ಯೂಬ್ಗೆ. ಫೈನಲಿ ನಾವು ಒಂದು ಈ ತರ ವಿಡಿಯೋ ಮಾಡ್ತಾ ಇದೀವಿ. ಇನ್ನೂ ಬಸ್ಸಲ್ಲೇ ಇದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ನಮ್ಮ ಅಕ್ಕನ ಮದುವೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಚಿಕ್ಕಪೇಟೆಲಿ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ಬನ್ನಿ. ಚೆನ್ನಾಗವಳೆ ನೋಡೋಕ್ಕೆ, ಬ್ಯೂಟಿಫುಲ್ ಆಗಿ. ಅಷ್ಟೇ ಕತೆ ಮುಗ್ದೋಯ್ತು. ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂದರೆ ನಿಜ ಚೆನ್ನಾಗಿದ್ಯಾ? ನಮ್ಮ ಫ್ರೆಂಡ್ಸಿಗೆಲ್ಲ ಹಾಯ್ ಅಂತ ಹೇಳಿ ಯಮುನ. ಹೆಲೋ ಫ್ರೆಂಡ್ಸ್, ಹೆಲೋ ಫ್ರೆಂಡ್ಸ್. ಚೆನ್ನಾಗಿ ಬರಲಿಲ್ಲ ಅಲ್ಲ ಎಲ್ಲರೂ? ತುಂಬ ಬಿಸಿಲಿದೆ, ಹಾಗಾಗಿ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಸೊ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಅವಳು 1 ಅವರ್ ಬೇಕು. ಅದಕ್ಕೆ ನಾವು ಅಲ್ಲಿ ತಗೊಂಬಿಟ್ಟು ಅಲ್ಲಿ ಹೋಗ್ತೀವಲ್ಲ, ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ ಅವಳಿಗೆ. ಇನ್ನೇನು ತಗೊಳಕ್ಕೆ ಎಷ್ಟೊತ್ತಾಗುತ್ತೆ? ಒಂದು 1/2 ಅವರ್ ಆಗುತ್ತೆ ಅಷ್ಟೇ. ನೋಡಿ, ಕ್ಯಾಮ್ರಾ ಇದ್ದಿದ ತಕ್ಷಣ ಇವಳು ಮಾತೇ ಆಡಲ್ಲ, ಸುಮ್ಮನೆ ಹಂಗೆ ಸೈಲೆಂಟಾಗಿ ಹೋಗ್ಬಿಡ್ತಾಳೆ. ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬೇಗ ನಮ್ಮ ಯಮುನ ಮಾತಾಡ್ತಾ ಇಲ್ಲ. ಇಲ್ಲಿ ಬಂದ್ವಿ ಚಿಕ್ಕಪೇಟೆಗೆ, ಆದರೆ ಇನ್ನು ಯಾವುದು ಡೋರೇ ಓಪನ್ ಆಗಿಲ್ಲ. ಸೊ ಹೆಂಗೂ ಫ್ರೀಯಾಗಿದೆ. ಇವಾಗ ಹೋಗಿ ನಮಗೇನೇನು ಬೇಕೆಲ್ಲ ಶಾಪ್ ಮಾಡಿಕೊಂಡು ತಿರ್ಗಾ ಹೋಗಬೇಕು. ಫುಲ್ ನಾಚಕತ್ತವಳೆ ನಮ್ಮ ಯಮುನ. ಅವಳಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಫ್ರೆಂಡ್ಸ್, ಏನು ಮಾಡೋಂಗಿಲ್ಲ. ಬಟ್ ನಾವು ಬಿಡಲ್ಲ. ಅವಳು ಇಲ್ಲೇ ಕಣೆ ಹೋಲ್ಸೇಲ್ ನೋಡಿ. ಎಲ್ಲ ತಗೊಂಡಾಯಿತು, ಇವಾಗ ಹೋಗ್ತಾ ಇದ್ದೀವಿ. ಸೊ ಯಮುನೂ ಬರ್ತಾ ಇದ್ದಾಳೆ, ಆದರೆ ನಮ್ಮೂರಿಗೆ ಬರ್ತಾ ಇಲ್ಲ ಪಾಪ ಅವಳು. ನಮ್ಮ ಕತೆ ಏನು ಹೇಳ್ತೀರಾ, ಆಗ್ತಾ ಇಲ್ಲ ಹೋಗೋಕ್ಕೆ. ಬಿಸಿಲು ಸಖತ್ತು, ಟ್ರಾಫಿಕ್ ಜಾಸ್ತಿ. ಸೊ ಚಿಕ್ಕಪೇಟೆಯಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ. ATM ದುಡ್ಡು ತರಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಯಾವುದು ಫೋನ್ಪೇ ವರ್ಕ್ ಆಗ್ತಿಲ್ಲ. ಸಡನ್ಲಿ ಎಲ್ಲ ಸರ್ವರ್ ಇಶ್ಯೂ ಇದೆ. UPI ವರ್ಕ್ ಆಗ್ತಿಲ್ಲ. ಎಲ್ಲದೂ ತಗೊಂಡಿದ್ದೀವಿ, ಏನು ಪೇ ಮಾಡೋಕ್ಕಾಗ್ದೇ ವಾಪಸ್ ಬಂದು ಇವಾಗ ATM ಹತ್ರ ಕೂತಿದ್ದೀವಿ. ನಮ್ಮ ಬ್ಯಾಡ್ ಲಕ್ ಅನ್ಸುತ್ತೆ, ATM ವರ್ಕ್ ಆಗ್ತಾ ಇಲ್ಲ. ಸೊ ಯಮುನ ಪಾಪ ವೆಯ್ಟ್ ಮಾಡ್ತಾವಳೆ, ಊರಿಗೆ ಹೋಗಬೇಕು. ನೋಡೋಣ. ನೀವು ಯಾರೆಲ್ಲ ಈ ಥರ ಇಶ್ಯೂ ಫೇಸ್ ಮಾಡಿದ್ರಿ ಕಾಮೆಂಟ್ ಮಾಡಿ. ಫೋನ್ಪೇ ವರ್ಕ್ ಆಗದಿರೋ ಕಾರಣ ಫಾರ್ ದ ಫಸ್ಟ್ ಟೈಮು ನಾನು ATM ಇಂದ ಕ್ಯಾಶ್ ತೆಗ್ದಿದ್ದೀವಿ ಫ್ರೆಂಡ್ಸ್. ಯಮುನಂಗೆ ಅವಳು ಪರ್ಸ್ನಲ್ ಥಿಂಗ್ಸ್ ಏನೂ ತಗೊಳ್ಳೋದೇ ಇರಲಿಲ್ಲ. ಬಟ್ ಆದರೂ ಬೆಳಗ್ಗೆನೇ ನನ್ನ ಜೊತೆಗೆ ಎದ್ದು ಬಂದಿದ್ಲು. ನಾನು ಏನೇನು ಶಾಪಿಂಗ್ ಮಾಡಿದೆ ಎಲ್ಲ ಟೈಮಲ್ಲೂ ನನ್ನ ಜೊತೆಗೆ ಇದ್ಲು. ಆ್ಯಂಡ್ ಇವಳಂತ ಅಲ್ಲ, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ನಿಜವಾಗ್ಲೂ ನನಗಂತೂ ತುಂಬ ಖುಷಿಯಾಗುತ್ತೆ. ಮೇಡಮ್ ಅವರು ಟ್ರಾಲಿ ತಗೊಂಡು ಇವಾಗ ಬರ್ತಾ ಇದ್ದಾರೆ. ನಿಮ್ಮ ಗ್ರೂಪಲ್ಲೂ ಯಾರಾದರೂ ಈ ಥರ ಇದ್ದಾರೆ ನೋಡಿ, ಇಷ್ಟು ಬಿಸಿಲಲ್ಲಿ ಕಾಫಿ ಕುಡಿಯೋ ಫ್ರೆಂಡ್ಸು. ನಮ್ಮ ಅಮ್ಮನ ಇದ್ದಾಳೆ ನೋಡಿ ಕುಡಿತಾ. ನಮ್ಮ ಮೇಡಮ್ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ನೋಡೋಕ್ಕಾಗ್ತಿಲ್ಲ ಪಾಪ. ಹಂಗೆ ಹಾಯ್ ಮಾಡಿ ಚಂದ ನನ್ನ ಯೂಟ್ಯೂಬ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಯೂಟ್ಯೂಬ್ ಚಾನಲ್. ಸೊ ಅವರು ಟ್ರಾಲಿ ಇಟ್ಕೊಂಡು ಬರ್ತಿದ್ದಾರೆ, ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಬ್ಯಾಗ್ ನನ್ನ ಬ್ಯಾಗ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ಮದೆಲ್ಲ ಈ ಥರ ಟ್ರಾಲಿ ಬ್ಯಾಗ್ ಅಲ್ಲ ಫ್ರೆಂಡ್ಸ್, ನಾರ್ಮಲ್. ಹೋಗೋಣ ಬನ್ನಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ನಮ್ಮ ಮನೇಲೆಲ್ಲ ಕಾಯ್ತಾ ಇದ್ದಾರೆ. ಆಲ್ರೆಡಿ ಎಷ್ಟೋ ಸರಿ ಫೋನ್ ಮಾಡಿದ್ದಾರೆ. ಫೈನಲಿ ಬಂದು ಸಿಕ್ಕಾಪಟ್ಟೆ ಬಿಸಿಲಿದೆ. ಅದರಲ್ಲೂ ATM ವರ್ಕ್ ಆಗ್ತಾಯಿಲ್ಲ ಕರೆಕ್ಟಾಗಿ ಯಾವುದು. ಆ್ಯಂಡ್ ಯಾವುದೇ ಥರ ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗ್ತಾಯಿಲ್ಲ. ಬರಾಷ್ಟು ಫುಲ್ ಸಾಕಾಗೋಯ್ತು.
ನೋಡಿ ನಂದು ಹೊಸ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ಇವಾಗ. ಸೊ ಏನು ಸಖತ್ತಾಗಿ ಬರ್ತಾಯಿದೆ ಅಲ್ವಾ ಸ್ಕೈ, ಸೂರ್ಯನ ಕಿರಣಗಳು ಸಹ ಫೋಕಸ್ ಆಗ್ತಾಯಿದೆ ಫ್ರೆಂಡ್ಸ್. ಗೈಸ್ ಏನು ಗೊತ್ತಾ, ಕಂಪ್ಲೀಟ್ ನಮ್ಮ ಕಡೆ ಎಲ್ಲ ವೆದರ್ ಫುಲ್ ಕೋಲ್ಡ್ ಆಗಿದೆ, ಮಳೆ ಬರೋ ಥರ ಆಗಿದೆ. ಬೆಂಗಳೂರು ವೆದರ್ಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಗೊತ್ತಾ. ಸೊ ಮಳೆ ಬರ್ತಿದೆ ಅನ್ಸುತ್ತೆ ಬೇರೆ ಕಡೆ ಎಲ್ಲೋ ಮುಂದೆ. ನೋಡಿ ನಾವು ಹೆಂಗಾಗಿದ್ದೀವಿ. ಇವಾಗ 7:30 ಆಗಿದೆ, ಇನ್ನೂ ನಾವು ಬಸ್ಸಲ್ಲೇ ಇದ್ದೀವಿ. ಸೊ ನಮ್ಮ ಅಣ್ಣ ಅವ್ರು ವೆಯ್ಟ್ ಮಾಡ್ತಾವ್ರೆ. ನಮ್ಮೂರಿಗೆ ಬಸ್ ಮಿಸ್ ಆಯಿತು, ಸೊ ಹಂಗಾಗಿ ನಮ್ಮ ಪಕ್ಕದೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಹೋಗ್ತೀವಿ. ಆಲ್ರೆಡಿ ಮನೆಗೆ ಬಂದಿದ್ದೀವಿ. ಸೊ ಟೈಮ್ ಜಾಸ್ತಿನೇ ಆಗಿದೆ, ಆವಾಗಲೇ ಬಂದ್ವಿ. ಸೊ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ತೋರಿಸ್ತೀನಿ ಬನ್ನಿ ನಿಮಗೆ. ಅಪ್ಪಿನ ನಾನು ಕನ್ನಡಕ ಎಲ್ಲೋ ಇಟ್ಟಿದ್ದೀನಿ ಕಣೆ ಅಂದರೆ ಇವಳು ಏನನ್ಬೇಕು ಹೇಳು, ಒಂದು ಮಿಸ್ ಕಾಲ್ ಕೊಡೆ ಅಂದ್ಲು. ಅಮ್ಮ ದುರ್ಯೋಧನ ನಮ್ಮ ಅಪ್ಪಚ್ಚಿ, ಅಮ್ಮ ದುರ್ಯೋಧನ ನಮ್ಮ ಅಪ್ಪಚ್ಚಿ. ದೊಡ್ಡಪ್ಪ ವಜ್ರಮಣಿ ಪೋಸು, ವಜ್ರಮಣಿ ಪೋಸು. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇಲ್ಲ ಅವ್ರು ಇಲ್ಲಿ ನೋಡು, ಛೇ ಕರೆಂಟೇ ಹೋಯ್ತು ಫ್ರೆಂಡ್ಸ್. ಪೇಪರ್ ಇವರು. ಓಹೋ ಹೋ ಹೋ, ಇಷ್ಟು ದೊಡ್ಡ ಕಾಕವ್ರಪ್ಪಿ ನಿಮ್ದು. ನಮ್ಮಿಬ್ರು ತೋರಿಸ್ತೀನಿ ಇರು. ನಮ್ಮ ಭಾವ, ನಮ್ಮ ಫಸ್ಟ್ನೇ ಭಾವ, ನಮ್ಮ ಅಕ್ಕ. ನಾವು ಒಂದು ಈ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಹಿಂಗೆ ಕೂತಿದ್ದಾಳೆ. ನಾವು ಎಲ್ಲರೂ ಇವಾಗ ಟ್ರೆಂಡಿಂಗಲ್ಲಿ ಇರೋ ವಿಡಿಯೋ ಮಾಡೋ ಥರ ಲಗ್ನ ಪತ್ರಿಕೆ ವಿಡಿಯೋ ಮಾಡ್ತಿದ್ದೀವಿ. ಸೊ ನೋಡಿ ಚೆನ್ನಾಗಿದೆಯಾ? ಆದಷ್ಟು ಬೇಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ಅದು ಬಂದಿರುತ್ತೆ, ನೀವು ನೋಡಿ. ಓಕೆ, ನಮ್ಮ ಮನೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ವಾ. ಇದನ್ನು ತೋರಿಸ್ತಿರೋ ಇಂಟೆನ್ಷನ್ ಏನಂದರೆ ಮನೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ನಾಳೆ ಮದುವೆ, ಬಟ್ ಇನ್ನು ನಮ್ಮ ಮನೆಯಲ್ಲಿ ಪೇಂಟಿಂಗ್ ಮಾಡ್ತಾನೆ ಇದ್ದಾರೆ. ನೋಡಿ ನೈಟ್ ಆಗಿದೆ, ಸೊ ನೈಟ್ ಆದ್ರೂ ಇನ್ನೂ ಪೇಂಟ್ ಮಾಡ್ತಾನೆ ಇದ್ದಾರೆ ಪಾಪ ನಮ್ಮ ಅಪ್ಪಾಜಿಯವರು. ಅಷ್ಟು ಅರ್ಜೆಂಟ್ ಜನಗಳು ನಮ್ಮ ಮನೆಯಲ್ಲಿರೋರೆಲ್ಲ. ಏನಾಯ್ತದ ಎಲ್ಲದಕ್ಕೆ ಮಾಡ್ಲಿ ಬಿಡುವಂತಿ, ಮಾಡ್ಲಿ ಬಿಡುವಂತಿ. ಏನು ಹಾಕಿರೋ ತಗೋ. ಅಲ್ಲ ಕಣವ, ಸ್ವಲ್ಪ ಸ್ವಲ್ಪನಾರು ಕುಡಿಬೇಕಂತೆ. ನೋಡು ಹೆಂಗೆ ಹೇಳ್ತಾಳೆ. ಆ್ಯಕ್ಚುಲಾಗಿ ಏನು ಡಿಸ್ಕಷನ್ ಆಗ್ತಿದೆ ಅಂದರೆ ಬ್ರೈಡ್ ಟು ಬಿ ಮಾಡಬೇಕಾಗಿತ್ತು, ಬಟ್ ನಮ್ಮ ಅಜ್ಜಿಗೆ ಅದಂದರೆ ಏನಂತ ಗೊತ್ತಿಲ್ಲ. ನಮ್ಮ ಅಣ್ಣ ಹೇಳ್ತಿದ್ದಾನೆ ಬ್ರೈಡ್ ಟು ಬಿ ಅಂದರೆ ನಾಳೆ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ನಮ್ಮ ಅಜ್ಜಿ ಬೇಡಪ್ಪ ಅದೆಲ್ಲ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರೋದು. ಎಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದು ಇವಳು ಟ್ರಾಲಿ, ಇದು ಇವಳು ಟ್ರಾಲಿ, ಸೇಮ್ ಟು ಸೇಮ್ ಟ್ರಾಲಿ ತಗೊಂಡಿದ್ದಾರೆ ಇಬ್ಬರು ಗೊತ್ತಾಗದೆ. ಇದು ನನ್ನ ಸೆಟ್ಟು, ನಂದು ಮಾಟಿ. ಅವಳು ಫುಲ್ ನಗಾಡ್ತಾವಳೆ, ಯಾಕೆ ಅಂತ ಅವಳಿಗೆ ಆಮೇಲೆ ಹೇಳ್ತಾಳೆ, ಇವಾಗ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ. ಅವ್ವಾ ದೇವ್ರ, ಈ ಕಾರ್ಡು ಕಳೆದೋಗಿ ಎಷ್ಟೋ ವರ್ಷ ಆಯಿತು, ಆದರೆ ಏನು ಮಾಡೋದು, ಪ್ರಯೋಜನ ಇಲ್ಲ. ಇವಾಗ ಸಿಕ್ಕಿದೆ, ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಇವಾಗೆಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನಾಳೆ ಸೀರೆಲ್ಲ ಅಂತ ಹೇಳಿ ಅವರೆಲ್ಲರೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಇದೊಂದು ಟ್ರಾಲಿ, ಅಗೇನ್ ಇಲ್ಲೊಂದು ಟ್ರಾಲಿ ಇದೆ, ಇದಿನ್ನ ಪ್ಯಾಕಿಂಗಲ್ಲಿದೆ. ಸೊ ನಿಮಗೆ ಹಂಗೆ ಪಟ್ಪಟ ಅಂತ ನಮ್ಮದು ಸ್ಯಾರಿ ಬ್ಲೌಸಸ್ ಎಲ್ಲ ಡಿಸೈನ್ಸ್ ಹೆಂಗಿದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಇದೊಂದು ಬ್ಲೌಸು, ಇದು ಕಂಪ್ಲೀಟ್ ಮಷಿನ್ ವರ್ಕ್ ಇದೆ, ಚೆನ್ನಾಗಿದೆ. ಇದು ಹಿಂದೆ ಈ ಥರ ಇದೆ, ವಾಶ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಇದು ನಮ್ಮ ಅಕ್ಕದ್ದು, ಫಸ್ಟ್ನೇ ಅಕ್ಕಂದು, ಅವಳಿಗೆ ಇದು. ಇದು ನನ್ನ ತಂಗಿದು. ಇದೂ ಸಹ ಮಷಿನ್ ವರ್ಕ್ ಇದೆ ಕಂಪ್ಲೀಟು. ಮೈಸೂರು ಸಿಲ್ಕ್ ಸ್ಯಾರಿಗೆ ಇದು ಮಾಡಿಸಿರೋದು.
ತುಂಬ ಜಾಸ್ತಿ ಹ್ಯಾಂಡ್ ವರ್ಕ್ ಬೇಡ ಅಂತಲೇ ಹೇಳಿ ಮಷಿನ್ ವರ್ಕ್ ಮಾಡಿಸಿದ್ದೀವಿ. ಇದು ಚೆನ್ನಾಗಿದೆ. ಎಲ್ಲ ಕಾಸ್ಟ್ ತುಂಬ ಅಂದರೆ ತುಂಬ ಕಡಿಮೆನೇ. ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನಮಗೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೆವಿ ಕಾಸ್ಟ್ಲಿ ಇತ್ತು, ಅದಕ್ಕೆ ನಮ್ಮ ಅಕ್ಕಂಗೆ ಕೊಟ್ಟು ನಮ್ಮ ಅಕ್ಕ ಇರೋ ಹತ್ರನೇ ಸ್ಟಿಚ್ ಮಾಡಿಸಿದ್ದೀವಿ ಅವ್ರ ಊರ ಕಡೆ. ಅವಾಗ ಮಷಿನ್ ಸೌಂಡ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಎಲ್ಲರ ಮಷೀನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು ನನ್ನ ತಂಗಿದ್ದೇನೆ ಸ್ಯಾರಿ. ನಿಮಗೆ ಸ್ಯಾರಿ ಫೋಟೋಸ್ ಎಲ್ಲ ಬಂದು ಮದುವೆ ದಿನನೇ ತೋರಿಸ್ತೀನಿ, ಅವ್ರು ಹಾಕಿರ್ತಾರಲ್ಲ ಆವಾಗ. ಇವಾಗ ಬ್ಲೌಸ್ ಡಿಸೈನ್ ಅಷ್ಟೇ ಪಟ್ ಅಂತ ತೋರಿಸೋಣ ಅಂತ ಹೇಳಿ ಬಂದಿರೋದು. ಸೊ ಇದು ಅವಳಿಗೆ ಮದುವೆಗೆ ಹಾಕೊಳ್ಳೋಕ್ಕೆ ಸ್ಯಾರಿ ಈ ಥರ ಇದೆ. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ. ಸೊ ನೋಡ್ತಿರ್ಬೋದು, ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ವರ್ಕಿಗೆಲ್ಲ ಬೇರೆ ಸಪ್ರೇಟ್ ಆಗುತ್ತೆ, ಬೀಡ್ಸ್ಗೆ ಸಪ್ರೇಟ್ ಆಗುತ್ತೆ. ಇದು ನನ್ನ ಸ್ಯಾರಿದು. ಸೊ ನನ್ನ ಸ್ಯಾರಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹ್ಯಾಂಡ್ ವರ್ಕೇನೆ ಇದು. ನೋಡಿ ನೀವು ಡೀಟೇಲಿಂಗ್ ಎಲ್ಲ ಹೆಂಗಿದೆ. ಇದೇ ವರ್ಕ್ನ ನಾನು ಬ್ಯಾಂಗ್ಳೂರಲ್ಲಿ ಕೇಳಿದ್ದಕ್ಕೆ ಅರೌಂಡ್ 5000 ಮೇಲೆ ಹೇಳಿದ್ರು. ಸೊ ಅಷ್ಟೊಂದು ಕೊಟ್ಟು ಕಾಸ್ಟ್ಲಿ ಅಂತ ಹೇಳಿ ನಾನೇ ಕೊಡಲಿಲ್ಲ. ಈ ನಮ್ಮ ಅಕ್ಕ ಅವ್ರ ಊರ ಕಡೆ ಎಲ್ಲ ಫುಲ್ ರೀಸನೇಬಲಲ್ಲಿ ಸಿಕ್ತು ನಮಗೆ. ಅಷ್ಟು ನೀಟಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಅದು ವಿತಿನ್ 2 ಡೇಸಲ್ಲಿ ಇದನ್ನು ಸ್ಟಿಚ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಪಾಪ. ಆ್ಯಂಡ್ ಇದು ಕೂಡ ಹ್ಯಾಂಡ್ ವರ್ಕೇನೆ, ಬಟ್ ಆದರೆ ನಿಮ್ಗೆ ಅಷ್ಟೊಂದು ಕಾಣಿಸಲ್ಲ ಹ್ಯಾಂಡ್ ವರ್ಕ್ ಅಂತ, ಮಷಿನ್ ವರ್ಕ್ ಥರನೇ ಫೀಲ್ ಆಗುತ್ತೆ. ಬಟ್ ಇದು ಹ್ಯಾಂಡ್ ವರ್ಕು ಚೆನ್ನಾಗಿದೆ ಡಿಸೈನ್ ಎಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿಗೇನೆ ಮಾಡಿಸಿರೋದು. ಇವಾಗ ಮದುವೆ ಹುಡುಗಿದು ಯಾವ ಥರ ಮಾಡಿಸಿದ್ದಾಳೆ ಅವಳು. ನಾವು ಕೊಟ್ಟಿರೋ ಹತ್ರ ಕೊಟ್ಟಿಲ್ಲ, ಅವಳೆಲ್ಲ ಬೆಂಗಳೂರಲ್ಲಿ ಹೊಲಿಸ್ಬಿಟ್ಟಿದ್ದಾಳೆ. ಸೊ ನೋಡಿ ಹಾರ್ಟ್ ಕೊಡಿಸಿದ್ದಾಳೆ. ಇದು ದಾರೆ ಸ್ಯಾರಿ, ಹಾರ್ಟ್ ಶೇಪ್ ನಿಮಗೆ ಇಲ್ಲಿ ಕಾಣಿಸಲ್ಲ, ಅವಳು ಹಾಕೊಂಡಾಗ ಗೊತ್ತಾಗುತ್ತೆ, ತೋರಿಸ್ತೀನಿ ಆವಾಗ್ಲೂ. ಆ್ಯಂಡ್ ಈ ಬೀಡ್ಸು ಡಿಫ್ರೆಂಟ್ ಇದೆ, ಇದು ಇನ್ನೂ ಚೆನ್ನಾಗಿದೆ ಈ ಥರ ಬೀಡ್ಸು. ಆ್ಯಂಡ್ ಇದು ಡೀಟೇಲಿಂಗು ಸಹ ಸಕ್ಕ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಹ್ಯಾಂಡ್ ವರ್ಕೇನೆ. ಸೊ ಅರೌಂಡ್ ಎಷ್ಟಾಯ್ತಪ್ಪ? ಅರೌಂಡ್ 3.5 ಮೇಲೆ ಆಗಿದೆ ಇದೆಲ್ಲ. ನಮ್ಮದೆಲ್ಲ ಅರೌಂಡ್ 2000 ಒಳಗಡೆ ಆಗಿದೆ ಅಷ್ಟೇ. ಬಟ್ ಇದೆಲ್ಲ ನೋಡಿ ಚೆನ್ನಾಗಿದೆ ಡೀಟೇಲಿಂಗ್ ಎಲ್ಲ. ಸೊ ಹಂಗಾಗಿ ಇದು ರಿಸೆಪ್ಷನ್ ಸ್ಯಾರಿ ನಮ್ಮ ಮನೆಯಲ್ಲಿ ಕೊಟ್ಟಿರೋದು. ಬೀಗ್ರೂಟಕ್ಕೆ ಹಾಕತ್ತಾಳೆ. ರಿಸೆಪ್ಷನ್ ಸ್ಯಾರಿ ಅವಳದ್ದು ಇನ್ನೊಂದಿದೆ, ಹುಡುಗನ ಮನೆಯಲ್ಲಿ ತಂದಿರೋದು, ಅದು ಅವರೇ ಸ್ಟಿಚ್ ಮಾಡಿ ತಂದುಕೊಡ್ತಾರೆ. ಸೊ ಹಂಗಾಗಿ ನಮ್ಮ ಮನೇದಿದು ಬೀಗ್ರೂಟಕ್ಕೆ ಹಾಕೋತಾಳೆ ನೋಡಿ. ಇದು ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ವರ್ಕ್ ಸಹ ಚೆನ್ನಾಗಿದೆ. ಇದು ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಇದೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗಿದೆ ಇದಕ್ಕೆಲ್ಲ. ಏನು ಎಲ್ಲ ಪ್ಯಾಕ್ ಮಾಡಿರೋದನ್ನು ತೆಗೆದು ಮತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಸೂಪರ್ ಸಿಂಪಲ್. ಇದು ಹಸೆ, ಫಸ್ಟ್ನೇ ಹಸೆ. ನಮ್ಮ ಮನೆಯಲ್ಲಿ ಹಸೆ ಶಾಸ್ತ್ರ, ನಾಳೆ ಹಸೆ ಶಾಸ್ತ್ರ ನಡೆಯುತ್ತೆ, ಅದಕ್ಕೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಫುಲ್ ಸಿಂಪಲ್ ಡಿಸೈನ್ ವರ್ಕ್ ಮಾಡಿಸಿದ್ದಾಳೆ. ಬಟ್ ಇದು ಕೂಡ ಹ್ಯಾಂಡ್ ವರ್ಕಿಂಗ್ ಚೆನ್ನಾಗಿದೆ. ಇದು ಸ್ಯಾರಿ ಫೋಟೋಸ್ ಎಲ್ಲ ನಿಮಗೆ ನಾನು ಮದುವೆ ದಿನ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ, ಬ್ಲೌಸ್ ಡಿಸೈನ್ಸ್ ಅಷ್ಟೇ ತೋರಿಸೋಣ ಅಂತ. ಇಷ್ಟೇ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ಗುಡ್ ನೈಟ್, ಲವ್ ಯು ಆಲ್.